ಬಾರ್ನಲ್ಲಿ ಗಲಾಟೆ ಆಗಿದೆ. ಅಮಕುಡುಮುಕು ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಂಜು ಅಲಿಯಾಸ್ ಅಮಕುಡುಮುಕು ವಿರುದ್ಧ ಆರೋಪ ಕೇಳಿಬಂದಿರುವಂಥದ್ದು. ಬಿಲ್ ಕೊಟ್ಟಂತಹ ಮಹಿಳಾ ಸಿಬ್ಬಂದಿಯ ಜೊತೆ ಕಿರಿಕನ್ನು ತೆಗೆದಿದ್ದಾನೆ ಅಮಕುಡುಮುಕು ಮತ್ತು ಆತನ ಜೊತೆ ಇದ್ದಂತಹ ಸಹಚರರು. ಪಬ್ ಮ್ಯಾನೇಜರ್ನ ಮೇಲೆ ಹಲ್ಲೆಗೂ ಕೂಡ ಯತ್ನಿಸಿ ಕೊಲೆಯ ಬೆದರಿಕೆಯನ್ನು ಹಾಕಿದ್ದಾರೆ ಅನ್ನುವ ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಈ ಸಂಬಂಧ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಯೂಟ್ಯೂಬ್ ಇನ್ಫ್ಲೂಯೆನ್ಸರ್ ಈತ ಅಮಕುಡುಮುಕು, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಬಾರ್ಗೆ ಹೋಗಿ ಗಲಾಟೆಯನ್ನು ಮಾಡಿಕೊಂಡಿದ್ದಾನೆ. ಮಹಿಳಾ ಸಿಬ್ಬಂದಿ ಬಿಲ್ ತಂದು ಕೊಟ್ಟರೆ ಗಲಾಟೆ ಮಾಡಿದ್ದಾನೆ, ಕಿರಿಕ್ ತೆಗೆದಿದ್ದಾನೆ. ಅದಾದ ಮೇಲೆ ಬಾರ್ನ ಮ್ಯಾನೇಜರ್ನ ಮೇಲೆ ಹಲ್ಲೆಗೂ ಯತ್ನಿಸಿ ಹಾಗೆ ಕೊಲೆ ಬೆದರಿಕೆಯನ್ನು ಹಾಕಿದ್ದಾನೆ ಅನ್ನುವ ಆರೋಪ ಕೇಳಿಬಂದಿದೆ. ಬಾರ್ನಲ್ಲಿ ಗಲಾಟೆ ಮಾಡಿಕೊಂಡಿರೋದಕ್ಕೋಸ್ಕರ ಅಮಕುಡುಮುಕು ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಮಂಜು ಅಲಿಯಾಸ್ ಅಮಕುಡುಮುಕು ಸೋಷಿಯಲ್ ಮೀಡಿಯಾದ ಇನ್ಫ್ಲೂಯೆನ್ಸರ್. ಸಾಕಷ್ಟು ಖ್ಯಾತಿಯನ್ನು ಗಳಿಸಿದ್ದ ಹಾಗೆ ಅಭಿಮಾನಿಗಳನ್ನು, ಫಾಲೋವರ್ಸನ್ನು ಕೂಡ ಹೊಂದಿದ್ದಾನೆ. ಸೆಲೆಬ್ರಿಟಿಗಳ ಜೊತೆ ಎಲ್ಲ ಮೀಟ್ ಆಗಿ ಅವರ ಮನೋರಂಜನೆ ಕೂಡ ಮಾಡಿದ್ದಾನೆ, ಇಲ್ಲ ಅಂತಲ್ಲ. ಆದರೆ ನಿನ್ನೆ ಮಾಡ್ಕೊಂಡಿರೋದು ಮಾತ್ರ ಕಿರಿಕು. ಬಾರ್ಗೆ ಒಂದಕ್ಕೆ ಹೋಗಿದ್ದಾನೆ ತನ್ನ ಸ್ನೇಹಿತರ ಜೊತೆಯಲ್ಲಿ, ತನ್ನ ಪಟಾಲಂ ಜೊತೆಯಲ್ಲಿ ಹೋಗಿದ್ದಾನೆ. ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಚೆನ್ನಾಗಿ ಕುಡಿದಿದ್ದಾರೆ, ತಿಂದಿದ್ದಾರೆ, ಎಲ್ಲ ಆಗಿದೆ. ಅದಾದ ಮೇಲೆ ಅಲ್ಲಿಯ ಮಹಿಳಾ ಸಿಬ್ಬಂದಿ ಒಬ್ಬರು ಬಂದು ಇವರು ಏನೇನು ತಿಂದಿದ್ರು ಕುಡಿದಿದ್ರಲ್ಲ ಅದಕ್ಕೆ ಬಿಲ್ಲನ್ನು ಕೊಟ್ಟಿದ್ದಾರೆ. ಬಿಲ್ ಕೊಟ್ಟಂತಹ ಸಂದರ್ಭದಲ್ಲಿ ಆಕೆಯ ಜೊತೆಯಲ್ಲಿ ಕಿರಿಕ್ ಮಾಡಿರುವಂಥದ್ದು. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಬಾರ್ ಸಿಬ್ಬಂದಿಯ ಜೊತೆ ಅನುಚಿತ ವರ್ತನೆ ಹಾಗೆ ಕೊಲೆ ಬೆದರಿಕೆ ಕೂಡ ಹಾಕಿದ್ದಾನೆ ಅಮಕುಡುಮುಕು ಅನ್ನುವಂಥದ್ದು. ಯಾವ ಬಾರ್ನಲ್ಲಿ ಈ ಗಲಾಟೆ ನಡೆದಿರುವಂಥದ್ದು? ಪೊಲೀಸ್ ಕೇಸ್ನಲ್ಲಿ ಏನೆಲ್ಲ ವಿಚಾರಗಳನ್ನು ಉಲ್ಲೇಖ ಮಾಡಲಾಗಿದೆ? ನವೀನ್, ಬೆಂಗಳೂರಿನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಮುದ್ದಿನಪಾಳ್ಯದಲ್ಲಿರುವಂತಹ ಸನ್ರೈಸ್ ರೆಸ್ಟೋ ಬಾರ್ ಅಂಡ್ ಹೋಟೆಲ್ನಲ್ಲಿ ನಡೆದಿರುವಂಥ ಘಟನೆ. ಜೂನ್ 9ನೇ ತಾರೀಕು ಸಂಜೆ ಪ್ರಮೋಷನ್ ವಿಡಿಯೋಗಳನ್ನು ಮಾಡಿಕೊಡ್ತೀನಿ ಅಂತೇಳಿ ಸನ್ರೈಸ್ ರೆಸ್ಟೋ ಬಾರ್ ಅಂಡ್ ಹೋಟೆಲ್ಗೆ ಹೋದಂಥ ಮಂಜಾ ಅಲಿಯಾಸ್ ಅಮಕುಡುಮುಕು ಮಂಜಾ ಅಲ್ಲಿ ಹೋದಂಥ ನಂತರದಲ್ಲಿ ಆತ ಕೆಲವೊಂದಷ್ಟು ಸಮಯ ಪಬ್ನಲ್ಲಿ ಕಳೀತಾನೆ. ನಂತರದಲ್ಲಿ ಅಲ್ಲಿ ದೂರುದಾರರು ಗೀತಾ ಅಂತೇಳಿ ಅವರು ಎಫ್ಐಆರ್ನಲ್ಲಿ ಉಲ್ಲೇಖವನ್ನು ಮಾಡುವಂಥದ್ದು. ಈತ ಪ್ರಮೋಷನನ್ನು ಮಾಡ್ತೀನಿ ಅಂತೇಳಿ ಹೋಟೆಲ್ಗೆ ಬರ್ತಾನೆ. ನಂತರ ಹೋಟೆಲ್ನಲ್ಲಿ ಊಟವನ್ನು ಸೇವನೆಯನ್ನು ಮಾಡಿ ಮದ್ಯವನ್ನು ಸೇವನೆ ಮಾಡಿ ನಂತರ ಆ ರೆಸ್ಟೋ ಬಾರ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಓರ್ವ ಮಹಿಳಾ ಸಿಬ್ಬಂದಿ ಯುವತಿ ಏನಿದ್ದಾಳೆ ಆಕೆ ಜೊತೆಯಲ್ಲಿ ಈತ ಅನುಚಿತವಾಗಿ ವರ್ತನೆಯನ್ನು ಮಾಡಿರುವಂಥದ್ದು. ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನು ಮಾಡಿದ್ದಾನೆ. ಇದೆಲ್ಲ ಆದಂಥ ನಂತರದಲ್ಲಿ ಪ್ರಮೋಷನ್ ವಿಡಿಯೋ ಬೇಡ ಅಂತೇಳಿ ನಾವೇ ಆತನನ್ನು ವಾಪಸ್ ಕಳಿಸುವಂಥ ಕೆಲಸವನ್ನು ಮಾಡ್ತೀವಿ. ತದನಂತರದಲ್ಲಿ ಕೆಲವೊಂದಷ್ಟು ಜನರನ್ನು ಕರ್ಕೊಂಡು ಪಬ್ ಮುಂದೆ ಓಡಾಡುವಂಥದ್ದು ಇವೆಲ್ಲವನ್ನು ಕೂಡ ಮಾಡ್ತಾನೆ. ಜೊತೆಗೆ ನಮಗೆ ಧಮಕಿ ಹಾಕುವಂಥ ಕೆಲಸವನ್ನು ಮಾಡ್ತಾನೆ ಅಂತೇಳಿ ಸದ್ಯ ಗೀತಾ ಎನ್ನುವರು ಬೆಂಗಳೂರಿನ ಅನ್ನಪೂರ್ಣೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರುವಂಥದ್ದು. ಅಮಕುಡುಮುಕು ಮಂಜಾ ಸೇರಿದಂತೆ ಒಟ್ಟು ಇಬ್ಬರ ಮೇಲೆ ಎಫ್ಐಆರ್ ಆಗಿರುವಂಥದ್ದು. ಪಬ್ನಲ್ಲಿ ಕೆಲಸ ಮಾಡ್ತಿದ್ದಂಥ ಯುವತಿಯ ಜೊತೆ ಅಸಭ್ಯವಾಗಿ ವರ್ತನೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಹಾಗೂ ಗೀತಾ ಎನ್ನುವವರಿಗೆ ಜೀವ ಬೆದರಿಕೆ ಆಗದಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಅನ್ನಪೂರ್ಣೇಶ್ವರ ನಗರ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅಮಕುಡುಮುಕು ಮಂಜಾ ಏನಿದ್ದಾನೆ ಆತನಿಗೆ ನೋಟಿಸ್ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ನವೀನ್, ಥ್ಯಾಂಕ್ ಯು ಶಿವಕುಮಾರ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.